ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದಂತಹ ಬಿಜೆಪಿ ಹಾಲು ಮೊಸರು ವಿದ್ಯುತ್ ಬಿಲ್ ಡೀಸೆಲ್ ದರ ಹೆಚ್ಚಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜು ಇಂದಿನಿಂದ ಬೃಹತ್ ಹೋರಾಟ ನಡೆಸಲು ತಯಾರಿ ಕೂಡ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆ ವಿರುದ್ಧ ಸಮರ ಇಂದಿನಿಂದ ಏಪ್ರಿಲ್ 13ರವರೆಗೆ ರಾಜ್ಯದಾದ್ಯಂತ ಹೋರಾಟ ಬೆಲೆ ಏರಿಕೆಯನ್ನ ಖಂಡಿಸಿ ವಿಪಕ್ಷಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇಂದಿನಿಂದ ಏಪ್ರಿಲ್ 13ರವರೆಗೆ ರಾಜ್ಯದಾದ್ಯಂತ ಹೋರಾಟವನ್ನ ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ಹಾಲು ಮೊಸರು ವಿದ್ಯುತ್ ಬಿಲ್ ಡೀಸೆಲ್ ದರ ಹೆಚ್ಚಳ ಈ ಒಂದು ಕಾರಣಕ್ಕಾಗಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಜ್ಜಾಗಿದೆ ಬೃಹತ್ ಹೋರಾಟ ಕೂಡ ನಡೆಸಲು ಕೂಡ ತಯಾರಿಯನ್ನ ಮಾಡಲಾಗ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆಯ ವಿರುದ್ಧ ಸಮರವೇ ಸಾರಲಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ನೀತಿಗಳ ವಿರುದ್ಧ ಏಪ್ರಿಲ್ 2ರಿಂದ ಅಂದ್ರೆ ಇವತ್ತಿನಿಂದ ರಾಜ್ಯದಾದ್ಯಂತ ತಮ್ಮ ಪಕ್ಷ ಹಗಲು ಈರುಳು ಪ್ರತಿಭಟನೆಯನ್ನ ಮಾಡಲಿದೆ ಅಂತ ಹೇಳಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಹೇಳಿದ್ರು ಈ ಪ್ರತಿಭಟನೆಗಳು ಜಿಲ್ಲಾ ಕೇಂದ್ರಗಳು ಹಾಗೂ ತಾಲೂಕು ಹಾಗೂ ಮಂಡಲ ಮಟ್ಟದಲ್ಲೂ ಕೂಡ ನಡೆಯುತ್ತಿದೆ ಅಂತ ಹೇಳಿ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಬಡವರ ಮೇಲೆ ಆರ್ಥಿಕ ಹೊರೆಗಳನ್ನ ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ 13ನೇ ತಾರೀಕುವರೆಗೆ ಇಂದಿನಿಂದ 2ನೇ ತಾರೀಕಿನಿಂದ 13ನೇ ತಾರೀಕುವರೆಗೆ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಹಗಲು ರಾತ್ರಿ ಅನ್ನದೇ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಹಾಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯಲಿದೆ ಬೆಲೆ ಏರಿಕೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ 5ರಂದು ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಏಪ್ರಿಲ್ 7ರಿಂದ 13ರವರೆಗೆ ರಾಜ್ಯದಾದ್ಯಂತ ಜನಾಕ್ರೋಶ ಯಾತ್ರೆ ಏಪ್ರಿಲ್ 13ರವರೆಗೆ ವಿವಿಧ ಹಂತದಲ್ಲಿ ರಾಜ್ಯ ಬಿಜೆಪಿ ಹೋರಾಟದಲ್ಲಿ ಭಾಗಿಯಾಗಲಿರುವಂತಹ ಯಡಿಯೂರಪ್ಪ ವಿಜಯೇಂದ್ರ ಡಿವಿ ಸದಾನಂದಗೌಡ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಸೇರಿ ಎಲ್ಲಾ ಬಿಜೆಪಿ ಶಾಸಕರು ಕೂಡ ಭಾಗಿ ಜನಾಕ್ರೋಶ ಯಾತ್ರೆ ವೇಳೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾಯಕರ ಸಂಚಾರ ಕೂಡ ಮಾಡಲಿದ್ದಾರೆ ಈ ಪ್ರತಿಭಟನೆ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕು ಮಂಡಲ ಮಟ್ಟದಲ್ಲಿ ಕೂಡ ಈ ಒಂದು ಯಾತ್ರೆ ನಡೆಯಲಿದೆ ಪ್ರತಿಭಟನೆ ನಡೆಯಲಿದೆ ಅಂತ ಹೇಳಿ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಸರ್ಕಾರ ಬಡವರ ವಿರೋಧಿ ನೀತಿಯ ವಿರುದ್ಧ ಬಿಜೆಪಿ ಹೋರಾಡ್ತೀವಿ ಎನ್ನುವಂತಹ ಮಾತನ್ನ ಆಡಿದ್ದಾರೆ ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ವಿರುದ್ಧ ಹಗಲು ರಾತ್ರಿ ಪ್ರತಿಭಟನೆ ಏಪ್ರಿಲ್ 2ರಿಂದ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಆರಂಭವಾಗಲಿದೆ ಎನ್ನುವಂತಹ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ ಎಲ್ಲಾ ಬಿಜೆಪಿ ಶಾಸಕರು ಎಂಎಲ್ಸಿಗಳು ಮಾಜಿ ಶಾಸಕರು ಮಾಜಿ ಪರಿಷತ್ ಸದಸ್ಯರು ರಾಜ್ಯ ವಿಧಾನ ಚುನಾವಣೆಗೆ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ಪಕ್ಷದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂತಹ ಮಾತನಾಡಿದ್ದಾರೆ ವಿಧಾನಸಭೆಯಿಂದ 18 ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಿದ್ದನ್ನು ಕೂಡ ಇದೇ ದಿನ ವಿರೋಧಿಸಿ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಮುಂದೆ ಹೋರಾಟವನ್ನು ನಡೆಸಲಾಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ ಏಪ್ರಿಲ್ 5ರಂದು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳು ತಾಲೂಕು ಹಾಗೂ ಮಂಡಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾರೆ ಎನ್ನುವಂತಹ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ರು ಪಕ್ಷವು ಏಪ್ರಿಲ್ 7ರಿಂದ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆ ಅಂದ್ರೆ ಸಾರ್ವಜನಿಕ ಆಕ್ರೋಶ ಮೆರವಣಿಗೆ ಅಂತ ಅನ್ಕೊಳ್ಳಿ ಆ ಒಂದು ಮೆರವಣಿಗೆ ಮಾಡ್ತಾ ಇದ್ದೇವೆ ಅದನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ ವೇಳಾಪಟ್ಟಿಯ ಪ್ರಕಾರ ಏಪ್ರಿಲ್ 7ರಂದು ನಡೆಯುವಂತಹ ಮೆರವಣಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಳಗೊಂಡಿದ್ದು ಏಪ್ರಿಲ್ 8ರಂದು ಮಂಡ್ಯ ಹಾಗೂ ಹಾಸನ ತಲುಪಲಿದ್ದು ಏಪ್ರಿಲ್ 9ರಂದು ಕೊಡಗು ಮತ್ತು ಮಂಗಳೂರಿಗೆ ತೆರಳಲಿದೆ ಎನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ ಈ ಒಂದು ಆಂದೋಲನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳನ್ನು ಕೂಡ ಒಳಗೊಳ್ಳುತ್ತೆ ಪ್ರತಿ ಜಿಲ್ಲೆಯೂ 2ರಿಂದ 3 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದ್ದು ನಂತರ ಬಿಜೆಪಿ ನಾಯಕರು ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ ಬಿಜೆಪಿ ರಾಜ್ಯ ಮುಖ್ಯಸ್ಥರು ರಾಜ್ಯ ಬಜೆಟ್ ಅನ್ನ ಟೀಕಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಈ ಒಂದು ಸರ್ಕಾರ ಹಿಂದೂಗಳನ್ನ ಅವಮಾನ ಮಾಡ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಆಡಿದ್ರು ಹಾಗಾಗಿ
ಈ ಒಂದು ಏಪ್ರಿಲ್ 2ರಿಂದ ಏನು 11ರವರೆಗೆ ಯಾತ್ರೆ ಇದೆ ಅಲ್ವಾ, ಪ್ರತಿಭಟನಾ ಯಾತ್ರೆ. ಆ ಒಂದು ಯಾತ್ರೆ ಮಾಡುವುದಕ್ಕೆ, ಪ್ರತಿಭಟನೆಯನ್ನ ಮಾಡುವುದಕ್ಕೆ ಬಿಜೆಪಿ ಸಜ್ಜಾಗಿ ನಿಂತಿದೆ.